ಯಾರೆಲ್ಲ ಇಂಡಿವಿಜುವಲ್ ಮನೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾರಲ್ಲ ಅವ್ರಿಗೆ ಇಲ್ಲಿ ಒಳ್ಳೆ ಅವಕಾಶ. ಏನಕ್ಕೆ ಅಂದ್ರೆ ಪ್ರಾಜೆಕ್ಟ್ 1, 2 and 3 ಮೂರು ಪ್ರಾಜೆಕ್ಟ್ಸ್ ಇದಾವೆ. ಈಗ ಕೂಡ್ಲು ಮತ್ತೆ ಸಿಂಗ್ಸ್ ಅಂದ್ರೆ ಎರಡೂ ಕಡೆಯಿಂದನೂ ನಿಮ್ಗೆ 1.5 ಕಿಲೋಮೀಟರ್ ಆಗುತ್ತೆ. ಇವಾಗ ಇಲ್ಲೇ ಗೇಟೇ ನೋಡ್ಬೋದು ನೀವು. SS ಗೇಟ್ ಹಾಕಿ ನೀವು ಫಂಡರ್ ಮ್ಯಾಕ್ಸ್ ಹಾಕಿದೀವಿ. ಸ್ಪೇಷಿಯಸ್ ಕಾರ್ ಪಾರ್ಕಿಂಗ್ ಕೊಡ್ತಾ ಇದೀವಿ. ಅಲ್ಲಿ ಸೇಫ್ಟಿ ಗ್ರಿಲ್ಸ್ ಮಾಡಿದೀವಿ ನೋಡಿ. ಎಲಿಗೆಂಟ್ ಕಂಪ್ನಿದ್ ಹಾಕ್ಸಿದೀವಿ. 8 ಜನ ಹೋಗ್ಬೋದು ಇದ್ರಲ್ಲಿ. ದೊಡ್ಡ ಜಾಗ ಎಲ್ಲ ಫ್ಲಾಟ್ ಅವ್ರಿಗೆ ಸಿಗ್ಬಿಡುತ್ತಾ ಸರ್? ಎಲ್ಲ ಟೀ ಕುಡ್ ಫ್ರೇಮು. ಒಳಗಡೆ ಬಂದ ತಕ್ಷಣನೇ ನಿಮ್ಗೆ ಎಷ್ಟು ಬಿಗ್ ಹಾಲ್ ಸಿಗುತ್ತೆ ನೋಡಿ. 13.5ಗೆ ಆಲ್ಮೋಸ್ಟ್ ಅಲ್ಲಿ 28 ಅಡಿ ಉದ್ದ ಸಿಗುತ್ತೆ. ಮಾಸ್ಟರ್ ಬೆಡ್ರೂಮ್ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ, ಎಷ್ಟು ವೆಂಟಿಲೇಟೆಡ್ ಇದೆ ನೋಡಿ. ಫಸ್ಟ್ ಇಂಡಿವಿಜುವಲ್ ಫ್ಲಾಟ್ಗೆ ಈ ಖಾತಾಗಳಿದಾವೆ. ಅಲ್ಲಿ ನೋಡಿ ನಿಮ್ಗೆ ಆಚೆ ಕಡೆ ಕಾಣಿಸೋದು ಅಸೆಟ್ಸ್ ಅವ್ರದ್ದು, ಅದ್ರ ಪಕ್ಕದಲ್ಲಿರೋದು SNN ರಾಜ್ದು. ಇದೆಲ್ಲ ಆಗ್ತಾ ಇರೋದು ನಮ್ಮ ಲೇಔಟ್ ಅಲ್ಲಿ ಡೆವಲಪ್ ಆಗ್ತಾ ಇರೋದು ನೋಡಿ. ಅವ್ರ ರಿಜಿಸ್ಟ್ರೇಷನ್ ಆಗಿದೆ, ಅದು ವುಡ್ ವರ್ಕ್ ಮಾಡಿಸ್ತಾ ಇದ್ರೆ ನೀವು ನೋಡ್ಬೋದು. ಸಿಂಗ್ಸ್ ಅಂದ್ರ ಕೂಡ್ಲು ಮೆಟ್ರೋ ಹತ್ರ ತುಂಬಾನೇ ಡಿಮಾಂಡ್ ಇರುವಂತ ಮನೆಗಳನ್ನ ನಿಮ್ಗೆ ತೋರಿಸ್ತೇನೆ. ಹೌದು, ಇಲ್ಲಿ ನೋಡ್ತಿರ್ಬಹುದು ಸಾವಿರಾರು ಮನೆಗಳಿದೆ, ತುಂಬಾ ಅಪಾರ್ಟ್ಮೆಂಟ್ಸ್ ಇದೆ. ಈ ಒಂದು ಅಸೆಟ್ಸ್ ಅವರ ಅಪಾರ್ಟ್ಮೆಂಟ್ ನೋಡಿ 2.5 ಕೋಟಿ 3 ಕೋಟಿಗೆ ಸೇಲ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಅಪಾರ್ಟ್ಮೆಂಟ್ ನೋಡಿ ಆಲ್ರೆಡಿ ಸೇಲ್ಗಿದೆ, 3 ಕೋಟಿ ಮೇಲೇನೆ ಇದೆ. ಅದೇ ರೀತಿ ಇಲ್ಲಿ ಮುಂದೆ ನೋಡೋದಾದ್ರೂ ಸಹ TVS ಮಹೀಂದ್ರ ಅವ್ರದ್ದು ಸಹ ತುಂಬಾ ಅಪಾರ್ಟ್ಮೆಂಟ್ಸ್ ಬರ್ತಾ ಇದೆ. ಇದನ್ನು ಸಹ ಮಿನಿಮಮ್ ಅಂದ್ರೂ 3 ಕೋಟಿವರೆಗೂ ನಿಮ್ಗೆ ಸೇಲ್ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಡೈರೆಕ್ಟ್ ಓನರ್ ಇಂದ ಆಲ್ಮೋಸ್ಟ್ ಅರ್ಧಕ್ಕಿಂತ ಕಮ್ಮಿ ಬೆಲೆಗೆ ಪ್ರೀಮಿಯಂ ಆಗಿರುವಂತಹ ಮನೆಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೇನೆ. ಒಂದಲ್ಲ ಎರಡಲ್ಲ, ತುಂಬಾನೇ ನಿಮ್ಗೆ ಫೆಸಿಲಿಟೀಸ್ ಇಲ್ಲಿ ಕೊಡ್ತಾರೆ, ಜೊತೆಗೆ ಲಕ್ಸುರಿ ಅಮ್ಯುನಿಟೀಸು ಕೊಡ್ತಾ ಇದ್ದಾರೆ. ಸೊ ಬನ್ನಿ ಇಲ್ಲಿನ ಓನರ್ ಜೊತೆಗೆ ಸೇರೋಣ. ಯಾವ ತರ ಎಲ್ಲ ಇದೆ, ಹೇಗೆಲ್ಲ ಇದೆ ಅಂತ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿದುಕೊಳ್ಳೋಣ. ಹಾಗೂ ಸ್ಪೆಷಲ್ ಏನಂದ್ರೆ ಮೆಟ್ರೋ ಹತ್ರನೇ ಇರುತ್ತೆ. ಡಿ ಮಾರ್ಟ್ ಆಗಿರ್ಬೋದು, ನಿಮ್ಗೆ ಸ್ಟಾರ್ ಬಜಾರ್ ಆಗಿರ್ಬೋದು, ಎಲ್ಲವೂ ನಿಯರ್ ಬೈ ಇರುತ್ತೆ. ಬನ್ನಿ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ನಮಸ್ಕಾರ ಸರ್. ನಮಸ್ತೆ ಅಮಿತ್ ಸರ್, ನಿಮ್ದು ಇಷ್ಟೊಂದು ಪ್ರಾಜೆಕ್ಟ್ ನಾವು ಮಾಡಿದ್ದೇವೆ, ತುಂಬಾ ಜನ ಲೈಕ್ ಮಾಡ್ತಾ ಇದ್ದಾರೆ. ಸರ್, ಮೆಟ್ರೋ ಹತ್ರ ಯಾವ್ದಾದ್ರು ಇದೆ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಸೊ ಹೇಳಿ ಸರ್, ಯಾವ್ದಾದ್ರು ಹೊಸ ಪ್ರಾಜೆಕ್ಟ್ ಬಂದಿದೆಯಾ ನಿಮ್ದು? ಎಸ್, ನಮ್ಮ ಹತ್ರ ಈಗ ಪ್ರೆಸೆಂಟ್ ಆಗಿ ರೆಡಿ ಟು ಮೂವ್ 3 ಪ್ರಾಪರ್ಟೀಸ್ ಇದೆ ಇವರೇ. ಬನ್ನಿ ನೋಡೋಣ, ಒಂದೊಂದಾಗಿ ತೋರಿಸಿ ನೋಡಿ. ಪ್ರಾಜೆಕ್ಟ್ 1, 2 and 3 ಮೂರು ಪ್ರಾಜೆಕ್ಟ್ಸ್ ಇದಾವೆ. ಎಲ್ಲಾನು ಮಾಡಿದಿರಾ ಸರ್? ಎಸ್, ಎಲ್ಲಾನು ರೆಡಿ ಟು ಮೂವ್ ಪ್ರಾಪರ್ಟೀಸ್. ಮತ್ತೆ ರೋಡ್ ಸೈಡ್ ಇರೋ ಫ್ಲಾಟ್ಸ್ಗಳು ಇದಾವೆ ಆಕ್ಚುಲಿ. ಮತ್ತೆ ನೀವು ಬನ್ನಿ ಒಂದೊಂದಾಗಿ ತೋರಿಸ್ತೀನಿ ಯಾವ ರೀತಿ ನಾವು ಮಾಡಿದೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಸರ್, ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟ್ ಆಗಿ? ಇದು ಲೊಕೇಶನ್ ಬಂದ್ಬಿಟ್ಟು AECS ಲೇಔಟ್ C ಬ್ಲಾಕ್ ಅಂತ ಹೇಳ್ಬಿಟ್ಟು ಬೇಗೂರು. 2 ಮೆಟ್ರೋ ಸ್ಟೇಷನ್ಗೂ ಹತ್ರ ಆಗುತ್ತೆ ಈ ಪ್ರಾಜೆಕ್ಟ್. ಹೆಂಗೆ ಅಂದ್ರೆ ಈಗ ಕೂಡ್ಲು ಮತ್ತೆ ಸಿಂಗ್ಸ್ ಅಂದ್ರೆ ಎರಡೂ ಕಡೆಯಿಂದನೂ ನಿಮ್ಗೆ 1.5 ಕಿಲೋಮೀಟರ್ ಆಗುತ್ತೆ. ಅಷ್ಟು ಹತ್ರ ಆಗಿದೆಯಾ ಸರ್? ಎಸ್, ನೀವು ಬನ್ನಿ ಬೇಕಾದ್ರೆ ನೋಡ್ಬೋದು. ಈಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ಯಾವ ರೀತಿ ನಾವು ಮಾಡಿದೀವಿ, ಯಾವ ರೀತಿ ಕ್ವಾಲಿಟಿ ಕೊಟ್ಟಿದೀವಿ. ಸರ್, ಏನ್ ಸ್ಪೆಷಲ್ ಇದೆ ಸರ್ ನಿಮ್ಮ ಅಪಾರ್ಟ್ಮೆಂಟ್ಸ್ ಎಲ್ಲ? ಸ್ಪೆಷಲ್ ಅಂದ್ರೆ ಬೇಸಿಕ್ಲಿ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದೀವಿ. ಯಾವ ರೀತಿ ಕ್ವಾಲಿಟಿ ಕೊಟ್ಟಿದ್ದೀವಿ ಅಂದರೆ ನೋಡಿ, ಇವಾಗ ಇಲ್ಲೇ ಗೇಟೇ ನೋಡ್ಬೋದು ನೀವು. SS ಗೇಟ್ ಹಾಕಿ ನೀವು ಫಂಡರ್ ಮ್ಯಾಕ್ಸ್ ಹಾಕಿದ್ದೀವಿ. ಎಲ್ಲರೂ ಈ ಅಪಾರ್ಟ್ಮೆಂಟ್ಗೆ ಈ ರೀತಿ ಹಾಕೋಕ್ಕೆ ಹೋಗೋದಿಲ್ಲ. ಎಲ್ಲ ಇಂಡಿವಿಜುವಲ್ ಹೌಸ್ಗೆ ಯಾವ ರೀತಿ ಮಾಡಿರ್ತಾರೋ ಅದೇ ಕ್ವಾಲಿಟಿ ಕೊಟ್ಟು ಯಾವುದೇ ರೀತಿ ಕಾಂಪ್ರಮೈಸ್ ಆಗ್ದಿರ ಮಾಡಿದ್ದೀವಿ. ಇವನ್ ನೇಮ್ ಬೋರ್ಡ್ ನೋಡಿ, ನೇಮ್ ಬೋರ್ಡ್ ಯಾವ ರೀತಿ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ಆಕ್ಚುಲಿ. ಬನ್ನಿ ನಾವು ಒಳಗಡೆ ಹೋಗೋಣ. ಸೊ ಅಮ್ಯುನಿಟೀಸ್ ಏನೆಲ್ಲ ಕೊಡ್ತಾ ಇದ್ದೀರಾ ಸರ್? ಅಮ್ಯುನಿಟೀಸ್ ಅಂದಾಗ ನಿಮಗೆ ಸ್ಪೇಷಿಯಸ್ ಕಾರ್ ಪಾರ್ಕಿಂಗ್ ಕೊಡ್ತಾ ಇದೀವಿ. ನೋಡ್ಬೋದು ಎಷ್ಟು ನೀಟಾಗಿ ಪಾರ್ಕಿಂಗ್ ಟೈಲ್ಸ್ ಹಾಕಿದೀವಿ ಅಂತ ಹೇಳ್ಬಿಟ್ಟು. ಮತ್ತೆ ಇಲ್ಲಿ ಬನ್ನಿ, ನಿಮಗೆ ಪಾರ್ಕಿಂಗ್ ಅಲ್ಲಿ ಸೇಫ್ಟಿ ಗ್ರಿಲ್ಸ್ ಮಾಡಿದೀವಿ ನೋಡಿ. ಅಲ್ಲಿ ಕಾರುಗಳು ಪಾರ್ಕಿಂಗ್ ಅಲ್ಲೂ ಡ್ಯಾಮೇಜ್ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಹಾಕಿದೀವಿ. ಮತ್ತೆ ಹಿಂಗ್ ಬರ್ತಾ ನಿಮ್ಗೆ ಇಲ್ಲಿ ನೋಡ್ಬೋದು ನೋಡಿ, ಫುಲ್ ಪವರ್ ಬ್ಯಾಕಪ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ಆಕ್ಚುಲಿ ಮಹೇಂದ್ರದು. ಆಕ್ಚುಲಿ ಆಲ್ಮೋಸ್ಟ್ ಈ ಪವರ್ ಬ್ಯಾಕಪ್ ನಿಮಗೆ ಮೋಸ್ಟ್ಲಿ UPS ಅವಶ್ಯಕತೆ ಇರಲ್ಲ ಮೇಲ್ಗಡೆ. ಆ ಲೆವೆಲ್ಗೆ ನಿಮಗೆ ಪವರ್ ಸಪ್ಲೈ ಇರುತ್ತೆ. ಆಕ್ಚುಲಿ ನಿಮಗೆ ಬೋರ್ವೆಲ್ ಇಲ್ಲಿ ಎಲ್ಲರೂ ಒಂದೊಂದು ಬೋರ್ವೆಲ್ ಕೊಡ್ತಾರೆ. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಮಾತ್ರ 2 ಬೋರ್ವೆಲ್ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ, ನಿಮ್ಗೆ ಬೆಸ್ಕಾಮ್ ಕನೆಕ್ಷನ್ಸ್ ಇಂಡಿವಿಜುವಲ್ ಮೀಟರ್ಸ್ ಆಲ್ರೆಡಿ ಕೊಟ್ಟಿದ್ದೀವಿ ನೋಡಿ ಸರ್. ಈಗ ಆಲ್ರೆಡಿ ಲಿಫ್ಟ್ ರೆಡಿ ಇದೆ, ಎಲಿಗೆಂಟ್ ಕಂಪ್ನಿದ್ ಹಾಕ್ಸಿದೀವಿ. 8 ಜನ ಹೋಗ್ಬೋದು ಇದರಲ್ಲಿ. ಮತ್ತೆ ಈಗ ಆಲ್ರೆಡಿ 3 ಫ್ಯಾಮಿಲೀಸ್ ಲಿವಿಂಗ್ ಇದರಲ್ಲಿ ಈ ಅಪಾರ್ಟ್ಮೆಂಟ್ ಅಲ್ಲಿ. ಬನ್ನಿ ನೋಡೋಣ, ಮೇಲೆ ಹೋಗೋಣ. ನೋಡಿ ಸರ್, ನಿಮ್ಗೆ ಫಸ್ಟ್ ಇವಾಗ ಲಿಫ್ಟ್ ಇಂದ ಬಂದ ತಕ್ಷಣ ಲೆಫ್ಟ್ ಸೈಡ್ಗೆ 3 BHK ಮನೆ ರೋಡ್ ಸೈಡ್ ಫ್ಲಾಟ್ ಬರುತ್ತೆ. ಈಗ ತೋರಿಸ್ಬೋದು ನೋಡಿ, ಇಲ್ಲಿಂದನೇ ಎಂಟ್ರಿ ಆಗುತ್ತೆ. ಇಲ್ಲಿ ನೋಡಿ, ಇದೆಲ್ಲ ಫುಲ್ ಎಕ್ಸ್ಕ್ಲೂಸಿವ್ ಇದೇ ಫ್ಲಾಟ್ ಅವ್ರಿಗೆ ಆಗುತ್ತೆ. ಗ್ರಿಲ್ ಹಾಕೊಂಡ್ಬಿಟ್ರೆ ಸಾಕು, ಅವ್ರಿಗೆ ಏನ್ ಬೇಕಾದ್ರೂ ಇಟ್ಕೋಬಹುದು. ದೊಡ್ಡ ಜಾಗ ಎಲ್ಲ ಫ್ಲಾಟ್ ಅವ್ರಿಗೆ ಸಿಗ್ಬಿಡುತ್ತಾ ಸರ್? ಮತ್ತೆ ಇನ್ನೊಂದು ನೋಡಿ, ಇದರದ ಹೈಲೈಟ್ ಏನಂದ್ರೆ ಎಲ್ಲ ಟೀ ಕುಡ್ ಫ್ರೇಮು. ಮತ್ತೆ ಟೀ ಕುಡ್ ಡೋರ್ ನೋಡ್ಬೋದು ನೀವು ಇಲ್ಲಿ. ತುಂಬಾ ಚೆನ್ನಾಗಿದೆ. ಮತ್ತೆ ಲಾಕ್ಸ್ ಎಲ್ಲ ನೋಡ್ಬೋದು, ಯುರೋಪ ಲಾಕ್ಸ್ ನೋಡಿ ಹಾಕಿದೀವಿ ನೋಡಿ. ಮತ್ತೆ ಹ್ಯಾಂಡಲ್ ಅಷ್ಟೇ ಯುರೋಪ ನೋಡಿ. ಒಳಗಡೆ ಬಂದ ತಕ್ಷಣನೇ ನಿಮ್ಗೆ ಎಷ್ಟು ಬಿಗ್ ಹಾಲ್ ಸಿಗುತ್ತೆ ನೋಡಿ. 13.5ಗೆ ಆಲ್ಮೋಸ್ಟ್ ಅಲ್ಲಿ 28 ಅಡಿ ಉದ್ದ ಸಿಗುತ್ತೆ. ತುಂಬಾ ದೊಡ್ಡ ಹಾಲ್ ಕೊಟ್ಟಿದ್ದಾರೆ ನೋಡಿ. ಸ್ಪೆಷಲಿ ಇವೆಲ್ಲ ಏನ್ ಸೈಜ್ ಹಾಕಿದ್ದಾರೆ ಸರ್? ಮಾರ್ಬಲ್ ಎಲ್ಲ ನೋಡಿ, ಟೈಲ್ಸ್ ನಿಮ್ಗೆ ಎಲ್ಲರೂ 2x4 2x6 ಹಾಕ್ತಾರೆ. ನಾವೇನ್ ಮಾಡಿದೀವಿ ಅಂದ್ರೆ 5x6 5x6 ದೊಡ್ಡ ಮಾರ್ಬಲ್ ಡಿಸೈನ್ ಟೈಲ್ ಹಾಕಿದೀವಿ ಆಕ್ಚುಲಿ. ಹಂಗೆ ಬಂದ್ರೆ ನಿಮ್ಗೆ ನೋಡಿ, ಇಲ್ಲಿ ಕಿಚನ್, ಅಟ್ಯಾಚ್ಡ್ ಕಿಚನ್ ಬರುತ್ತೆ. ಈ ಕಿಚನ್ ಹತ್ರ ನಿಮಗೆ ಏನೆಲ್ಲ ಆಪ್ಷನ್ಸ್ ಆಕ್ಚುಲಿ ಏನೆಲ್ಲ ಬೇಕು ಅದೆಲ್ಲ ಕೊಟ್ಟಿದ್ವಿ. ಮತ್ತೆ ಯುಟಿಲಿಟಿ ಏರಿಯಾ ನೋಡ್ಬೋದು. ಇಲ್ಲೂ ನೀವು ಗ್ರಿಲ್ ಹಾಕೊಂಡ್ಬಿಟ್ರೆ ಸಾಕು. ಇಲ್ಲಿ ನೋಡಿ, ಇಲ್ಲಿಗೆ ವಾಷಿಂಗ್ ಮಿಷಿನ್ ಪಾಯಿಂಟ್
ಓಕೆ, ಮತ್ತೆ ಎಕ್ಸ್ಟ್ರಾ ಟ್ಯಾಪು, ಮತ್ತೆ ಅದಕ್ಕೆ ಪವರು ಇಲ್ಲಿ ಬಂದ್ರೆ ನಿಮಗೆ ಇಲ್ಲಿ 3 ಸೆಟ್ ಫುಲ್ ಸಾಕೆಟ್ಸ್ ಕೊಟ್ಟಿದ್ದೀವಿ. ಏನಂದ್ರೆ ಮಿಕ್ಸಿಗೆ ಆಗಿರ್ಬೋದು, ಬೇರೆ ಅವಶ್ಯಕತೆ ಇರೋದು ಎಲ್ಲದಕ್ಕೂ ಹಾಕಿದ್ವಿ ನೋಡಿ. ಅಲ್ಲಿ ನಿಮಗೆ ಚಿಮ್ನಿಗೆ ಆಪ್ಷನ್ ಕೊಟ್ಟಿದ್ದೀವಿ, ಅಲ್ಲಿ ಪವರ್ ಕೊಟ್ಟಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ವಾಟರ್ ಫಿಲ್ಟರ್ಗೆ ಆಪ್ಷನ್ ಕೊಟ್ಟಿದ್ದೀವಿ ಆಯ್ತಾ. ಸೊ ಇಲ್ಲಿ ನಿಮಗೆ ಹ್ಯಾಂಡ್ ವಾಶ್ ಕೊಟ್ಟಿದ್ದೀವಿ, ಫ್ರಿಡ್ಜ್ ಪಾಯಿಂಟು ಇಲ್ಲೂ ಕೊಟ್ಟಿದ್ದೀವಿ, ಅಲ್ಲೂ ಕೊಟ್ಟಿದ್ದೀವಿ, ಎರಡೂ ಕಡೆ ಕೊಟ್ಟಿದ್ದೀವಿ. ಇಲ್ಲಿ ಬಂದ್ರೆ ನೋಡಿ ಮಾಸ್ಟರ್ ಬೆಡ್ರೂಮು ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ, ಎಷ್ಟು ವೆಂಟಿಲೇಟೆಡ್ ಇದೆ ನೋಡಿ. ಫಸ್ಟು ವೆಂಟಿಲೇಟೆಡ್ ಇಸ್ ಸೂಪರ್ ವೆಂಟಿಲೇಟೆಡ್. ಎಲ್ಲ ಮನೆಗೂ ನಿಮಗೆ ವೆಂಟಿಲೇಟೆಡ್ ಇದೆ, ಎಲ್ಲ ರೂಮ್ಗೂ ಬಾಲ್ಕನಿ ಇದೆ, ಮತ್ತೆ ಇದು ಮಾಸ್ಟರ್ ಬೆಡ್ರೂಮು. ಈ ಮಾಸ್ಟರ್ ಬೆಡ್ರೂಮ್ಗೆ ನೋಡಿ ಇದು ಅಟ್ಯಾಚ್ ಟಾಯ್ಲೆಟ್ ನೋಡ್ಬೋದು, ಎಷ್ಟು ನೀಟಾಗಿ ಮಾಡಿದ್ವಿ ನೋಡಿ. ಕಂಪ್ಲೀಟ್ ಟೈಲ್ಸ್ ಹಾಕಿದ್ದಾರೆ ಸರ್ ಅದಕ್ಕೆ, ಎಲ್ಲ ಫುಲ್ ಟೈಲ್ಸ್ ಹಾಕಿದ್ವಿ, ಜಾಗ್ವಾರ್ ಫಿಟ್ಟಿಂಗ್ ಮಾಡಿದೀವಿ, ಸೆರಾ ಕಮೋಡ್ ಹಾಕಿದೀವಿ. ನಿಮ್ಗೆ ಯಾರು ಎಕ್ಸಾಸ್ಟ್ ಫ್ಯಾನ್ ಕೊಡಲ್ಲ, ನಾವು ಜಾನ್ಸನ್ದು ಎಕ್ಸಾಸ್ಟ್ ಫ್ಯಾನ್ ನಾವೇ ಕೊಟ್ಟಿದ್ದೀವಿ. ಸೂಪರ್ ಸರ್, ಇಷ್ಟೊಂದು ಕ್ವಾಲಿಟಿಯಲ್ಲಿ ರೆಡಿ ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್ ವಿಷಯದಲ್ಲಿ ಸೂಪರ್ ಕ್ವಾಲಿಟಿ ಮಾಡಿದ್ದೀರಿ. ನೀವು ಬೇಕಾದ್ರೆ ನೋಡಿ, ಇಲ್ಲಿ ಬಾಲ್ಕನಿ ನೋಡಿ, ಅಟ್ಯಾಚ್ಡ್ ಬಾಲ್ಕನಿ ಬರುತ್ತೆ. ಇಲ್ಲೂ ತುಂಬಾ ಸ್ಪೇಸ್ ನೋಡಿ, ಇಲ್ಲೂ ನಮಗೆ ಒಂದು ಸಾಕೆಟ್ ಕೊಟ್ಟಿದ್ದೀವಿ ನೋಡಿ. ಆಕ್ಚುಲಿ ಇಲ್ಲಿ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ಏನಾದರೂ ವರ್ಕ್ ಮಾಡೋರಿಗೆ ನೀವು ಕೂತ್ಕೊಂಡು ವರ್ಕ್ ಮಾಡೋದಕ್ಕೆ, ಬಾಲ್ಕನಿಯಲ್ಲಿ ಕೂತ್ಕೊಂಡು ವರ್ಕ್ ಮಾಡೋದಕ್ಕೆ ಕೊಟ್ಟಿದ್ದೀವಿ, ಸಾಕೆಟ್ ಕೊಟ್ಟಿದ್ದೀವಿ ನೋಡಿ. ಅಲ್ಲಿ ನೋಡಿ ನಿಮಗೆ ಆಚೆ ಕಡೆ ಕಾಣಿಸೋದು ಅಸೆಟ್ಸ್ ಅವ್ರದ್ದು, ಅದ್ರ ಪಕ್ಕದಲ್ಲಿರೋದು SNN ರಾಜ್ದು. ಇದೆಲ್ಲ ಆಗ್ತಾ ಇರೋದು ನಮ್ಮ ಲೆವೆಲ್ ಡೆವಲಪ್ ಆಗ್ತಾ ಇರೋದು ನೋಡಿ. ಎಲ್ಲ ಫುಲ್ಲಿ ಫಿನಿಶ್ಡ್, 100 ಮನೆ ಇದೆ, 100 ಅಪಾರ್ಟ್ಮೆಂಟ್ ಇದೆ, ಅದ್ರ ಮಿಡಲ್ ಅಲ್ಲೇ ನಿಮ್ಗೆ ಸಿಗ್ತಾ ಇದೆ. ಎಸ್ ನೋಡಿ, ಈಗ ಮಾಸ್ಟರ್ ಬೆಡ್ರೂಮ್ ನೋಡಿದ್ರಲ್ವಾ, ಇನ್ನ ಬೇರೆ ಅದರ್ ಬೆಡ್ರೂಮ್ಸ್ ನೋಡಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಈ ಕಡೆ ಒಂದು ಬೆಡ್ರೂಮ್, ಈ ಕಡೆ ಒಂದು ಬೆಡ್ರೂಮ್ ಬರುತ್ತೆ, ಓಕೆನಾ. ಈ ಬೆಡ್ರೂಮ್ಗೂ ನಿಮ್ಗೆ ನೋಡಿ ಎಷ್ಟು ನೀಟಾಗಿ ವೆಂಟಿಲೇಟೆಡ್ ಇದೆ ನೋಡಿ. ತುಂಬಾ ಚೆನ್ನಾಗಿದೆ ನೋಡಿ. ಇದು ಕನೆಕ್ಟಿವ್ ಬಾಲ್ಕನಿ ಬರುತ್ತೆ. ಆಕ್ಚುಲಿ ಈ ಕನೆಕ್ಟಿವ್ ಬಾಲ್ಕನಿಯಲ್ಲಿ ಇದು ರೋಡ್ ಸೈಡ್ ಬರುತ್ತೆ. ರೋಡ್ ಬಂದ್ಬಿಟ್ಟು 40 ಫೀಟ್ ರೋಡ್ ಇರೋದು ಇದು, ಅರ್ಥ ಆಯ್ತಾ. ಈ ನೋಡಿ, ಈ ಬೆಡ್ರೂಮ್ ಇಂದ ಬಂದ್ರೆ ಇಲ್ಲಿ ನಿಮ್ಗೆ ಕನೆಕ್ಟಿವ್ ಬಾಲ್ಕನಿ ಸಿಗುತ್ತೆ. ಇಲ್ಲಿಂದ ಒಳಗಡೆಗೂ ಹೋಗ್ಬೋದು ಈ ರೀತಿ. ಹಿಂಗೆ ಬಂದ್ರೆ ನಿಮ್ಗೆ ಈ ರೂಮ್ ಆಯ್ತು. ಅಲ್ಲಿಗೆ ಆ ಕಡೆ ನೋಡಿದ್ದು ಮಾಸ್ಟರ್ ಬೆಡ್ರೂಮು, ಅದಕ್ಕೂ ಬಾಲ್ಕನಿ ಇತ್ತು, ಅದಕ್ಕೂ ಅಟ್ಯಾಚ್ ಟಾಯ್ಲೆಟ್ ಇತ್ತು. ಇಲ್ಲಿ 2 ರೂಮ್ಗೂ 2 ಅಟ್ಯಾಚ್ಡ್ ಏನೇಳಿ ಬಾಲ್ಕನೀಸ್ ಇದೆ, ಪ್ಲಸ್ ಕಾಮನ್ ಟಾಯ್ಲೆಟ್ ಬರುತ್ತೆ ಇಲ್ಲಿ. ನೋಡ್ತಿರ್ಬೋದು, ಕಾಮನ್ ಟಾಯ್ಲೆಟ್ ನಿಮಗೆ ತುಂಬಾ ಚೆನ್ನಾಗಿ ಸ್ಪೇಸ್ ಕೊಟ್ಟಿದ್ದಾರೆ. ಎಲ್ಲ ಜಾಗ್ವಾರಿ ಯೂಸ್ ಮಾಡಿದ್ದೀರಾ ಸರ್? ಹೌದು, ಜಾಗ್ವಾರ್ ಯೂಸ್ ಮಾಡಿದ್ದೀವಿ, ಸೆರಾ ಕಮೋಡ್ ಯೂಸ್ ಮಾಡಿದ್ದೀವಿ, ಪೈಪ್ಸ್ ಎಲ್ಲ ಸುಪ್ರೀಂ ಯೂಸ್ ಮಾಡಿದ್ದೀವಿ, ವೈರ್ಸ್ ಎಲ್ಲ ಆಂಕರ್ ಯೂಸ್ ಮಾಡಿದ್ದೀವಿ, ಮತ್ತೆ ಸ್ವಿಚಸ್ ಎಲ್ಲ ರೋಮಾ ಯೂಸ್ ಮಾಡಿದ್ದೀವಿ, ಅರ್ಥ ಆಯ್ತಾ. ಟೈಲ್ಸ್ ಎಲ್ಲ ನೀವು ಆವಾಗಲೇ ಹೇಳಿದ್ನಲ್ಲ, ಟೈಲ್ಸ್ ಎಲ್ಲ 5x6 ಮಾರ್ಬಲ್ ಟೈಲ್ಸ್ ಹಾಕಿದ್ದೀವಿ. ನೋಡಿ, ಈಗ ಈ ರೋಡ್ ಸೈಡ್ ಫ್ಲಾಟ್ ಆವಾಗಲೇ ತೋರಿಸಿದ್ನಲ್ಲ, ಇವಾಗ ಆಲ್ರೆಡಿ ಯಾರ್ಯಾರು ತೊಗೊಂಡಿದ್ದಾರೋ ಅವ್ರ ರಿಜಿಸ್ಟ್ರೇಷನ್ ಆಗಿದೆ, ಅದು ವುಡ್ ವರ್ಕ್ ಮಾಡಿಸ್ತಾ ಇದ್ದಾರೆ, ನೀವು ನೋಡ್ಬೋದು. ಈ ಥರ ರೆಡಿ ಟು ಮೂವ್ ಇನ್ ಇದೆಯಾ ಸರ್ ಇದು? ಇದೆ ರೆಡಿ ಟು ಮೂವ್ ಇನ್ ಇದೆ. ನಾಳೆ ಅಂದರೆ ನಾಳೆನೇ ರಿಜಿಸ್ಟ್ರೇಷನ್ ಇದೆ ನಿಮಗೆ. ನೋಡಿ, ಈಗ ನಿಮಗೆ ಯಾರೆಲ್ಲ ಇಂಡಿವಿಜುವಲ್ ಮನೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾರಲ್ಲ, ಅವ್ರಿಗೆ ಇಲ್ಲಿ ಒಳ್ಳೆ ಅವಕಾಶ. ಏನಕ್ಕೆ ಅಂದರೆ ಇದು ನೋಡಿ, ಇದು ಕಾರ್ನರ್ ಮನೆ, ಇಲ್ಲಿಂದ ನಾವು ಎಕ್ಸ್ಕ್ಲೂಸಿವ್ ಎಂಟ್ರಿ ಕೊಟ್ಟಿದ್ದೀವಿ, ಇವನ್ ಗೇಟು ಹಾಕಿದ್ದೀವಿ. ಇದು ಹೆಂಗಂದ್ರೆ 4 ಅಡಿ ಅಗಲಕ್ಕೆ 22 ಅಡಿ ಉದ್ದ ಇದೆ. ಇಲ್ಲಿಂದ ಎಕ್ಸ್ಕ್ಲೂಸಿವ್ ಅವ್ರಿಗೆ ನಾವೇ ಗ್ರಿಲ್ ಹಾಕೊಟ್ಟಿದ್ದೀವಿ. ಸೊ ಬನ್ನಿ ಒಳಗಡೆ ನೋಡೋಣ. ಗ್ರಿಲ್ ಹಾಕೊಂಡ್ರೆ ಇದು ಫುಲ್ ಸ್ಪೇಸ್ ಅದೇ ಮನೆ. ಹೌದು, ಅವ್ರಿಗೆ ಸಿಗುತ್ತೆ. ಇನ್ನೊಂದು ಯಾರ್ಯಾರೆಲ್ಲ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರಲ್ಲ, ಇಂಡಿಪೆಂಡೆಂಟ್ ಆಗಿದ್ದು ಅಪಾರ್ಟ್ಮೆಂಟ್ ಅಲ್ಲಿ ಯಾವ ರೀತಿ ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋದು ಈ ಮನೆ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಸೂಪರ್ ಸರ್. ಇದೆಲ್ಲ ಸರ್ ಗ್ರಿಲ್ಸ್ ಎಲ್ಲ ಸೇಫ್ಟಿಗೆ ಹಾಕಿದ್ದಾರೆ? ಎಸ್ ನೋಡಿ, ಎಲ್ಲ ಫುಲ್ ಕೊರಡು ನಾವೇ ಸೇಫ್ಟಿಗೆ ಹಾಕೊಟ್ಟಿದೀವಿ, ಗೇಟ್ ಹಾಕೊಟ್ಟಿದೀವಿ, ಆಯ್ತಾ. ನೋಡಿ, ನೀವು ಒಳಗಡೆ ಬನ್ನಿ ನೋಡಿ, ಇದೆಲ್ಲ ಟೀಕ್ ಡೋರ್ ಮಾಡಿದೀವಿ, ಎಲ್ಲ ಫ್ರೇಮು ನಿಮ್ಗೆ ಟೀಕು, ಇದು ಮತ್ತೆ ಲಾಕ್ಸ್ ಎಲ್ಲ ಯುರೋಪ ಹಾಕಿದೀವಿ, ಓಕೆನಾ. ಮತ್ತೆ 3 ಶಟರ್ ನಿಮ್ಗೆ ವಿಂಡೋಸ್ ಕೊಟ್ಟಿದ್ದೀವಿ, 2 ನಿಮ್ಗೆ ಟಫಂಡ್ ಇರುತ್ತೆ, ಇನ್ನೊಂದು ಮೆಸ್ ಇರುತ್ತೆ. ಇನ್ನು ಹಾಲ್ ಎಲ್ಲ ನೋಡಿ ಎಷ್ಟು ವೈಡ್ ಆಗಿದೆ ನೋಡಿ, ತುಂಬಾ ದೊಡ್ಡದಾಗಿದೆ, ಎಷ್ಟು ವೈಡ್ ಆಗಿದೆ ನೋಡಿ. ನಿಮ್ಗೆ ಈಗ 13ವರೆಗೆ 26 ಅಡಿ ನಿಮ್ಗೆ ಹಾಲೇ ಸಿಗುತ್ತೆ. ಇಲ್ಲ ವೆಂಟಿಲೇಷನ್ ನೋಡಿ, ಇದೆಲ್ಲ ಕಾರ್ನರ್ ಫ್ಲಾಟ್ ಇದು. ಸೊ ಈ ಬರ್ತಾ ನಿಮಗೆ ಕಿಚನ್ ಏರಿಯಾ, ಇದು ಓಪನ್ ಕಿಚನ್ ಇರುತ್ತೆ. ಈ ಕಡೆ ಯುಟಿಲಿಟಿ, ನಿಮ್ಗೆ ಯುಟಿಲಿಟಿಯಲ್ಲೂ ನೋಡ್ಬೋದು, ನಿಮಗೆ ಫುಲ್ ಗ್ರಿಲ್ ಹಾಕ್ಕೊಟ್ಟಿದ್ದೀವಿ. ಮತ್ತೆ ನಿಮಗೆ ವಾಷಿಂಗ್ ಮಿಷಿನ್ ಆಪ್ಷನ್ ಆಗಿರ್ಬೋದು, ಮತ್ತೆ ಇದ್ರದ್ದು ಯಾವುದು ಎಕ್ಸ್ಟ್ರಾ ಟ್ಯಾಪ್ ಆಗಿರ್ಬೋದು, ವಾಟ್ರು ಹೋಗೋದಕ್ಕೆ ನ್ಯಾನೋ ಟ್ರಾಪ್ ಆಗಿರ್ಬೋದು, ಎಲ್ಲ ಇದೆ. ಮತ್ತೆ ಇಲ್ಲಿ ಕಿಚನ್ ಅಲ್ಲಿ ಎಲ್ಲ ಆಪ್ಷನ್ಸ್ ಮಾಡಿದೀವಿ, ಚಿಮ್ನಿಯಿಂದ ಹಿಡಿದು ವಾಟರ್ ಫಿಲ್ಟರ್ ಇಂದ ಹಿಡಿದು ಮಿಕ್ಸಿಗೆ, ಮತ್ತೆ ಫ್ರಿಡ್ಜ್ಗೆ, ಮತ್ತೆ ಈ ಕಡೆ ಹ್ಯಾಂಡ್ ವಾಶ್ಗೆ. ಆಕ್ಚುಲಿ ಇಲ್ಲಿ ಬಂದ್ರೆ ನಿಮಗೆ ಮಾಸ್ಟರ್ ಬೆಡ್ರೂಮ್ಗೂ ಅಟ್ಯಾಚ್ಡ್ ಬಾಲ್ಕನಿ ಸಿಗುತ್ತೆ. ಈ ಕಡೆ ಟಾಯ್ಲೆಟ್ ಇದೆ, ಆ ಬಾಲ್ಕನಿಗೂ ನಾವು ಗ್ರಿಲ್ ಹಾಕ್ಕೊಟ್ಟಿದೀವಿ, ನೀವು ನೋಡ್ಬೋದು. ಸೂಪರ್ ನೋಡಿ, ಬಾಲ್ಕನಿಗೂ ಸೇಫ್ಟಿಗೆ ಎಲ್ಲ ರೆಡಿ ಇದೆ. ಮತ್ತೆ ಇಲ್ಲಿ ನೋಡ್ಬೋದು ನೀವು, ಈ ಕಡೆ ರೂಮ್ಗೂ ನಿಮಗೆ ಫುಲ್ ವೆಂಟಿಲೇಷನ್ ಇದೆ. ಇನ್ನೊಂದು ಕಡೆ ಡಕ್ಟ್ ಕೊಟ್ಟಿದ್ದೀವಿ ಆಕ್ಚುಲಿ. ಸೊ ಇದು 1330 SFT ಕಾರ್ನರ್ ಫ್ಲ್ಯಾಟು, ನಾರ್ತ್ ಫೇಸಿಂಗು.
ಎಕ್ಸ್ಕ್ಲೂಸಿವ್ ಎಂಟ್ರಿ, ಸಪ್ರೇಟ್ ಮನೆ ಇದ್ದಂಗೆ ಇರುತ್ತೆ ಸರ್. ಇದರಲ್ಲಿ ನೋಡಿದ್ರೆ ಇನ್ನು ಕನ್ಸ್ಟ್ರಕ್ಷನ್ ಕ್ವಾಲಿಟಿ ನೋಡ್ಬೋದು. ನಾನು ಆಲ್ರೆಡಿ ರೋಡ್ ಸೈಡ್ ಫ್ಲ್ಯಾಟ್ ಇತ್ತಲ್ಲ ಅದರಲ್ಲಿ ಹೇಳ್ದಂಗೆ ಎಲ್ಲ ಸೇಮ್ ಕೈಂಡ್ ಆಫ್ ಕ್ವಾಲಿಟೀಸು, ಸೇಮ್ ಕೈಂಡ್ ಆಫ್ ಸ್ಟ್ರಕ್ಚರು. ಆ ಟೈಲ್ಸ್ ಆಗಿರ್ಬೋದು, ಹೇಳಿದ್ನಲ್ಲ 5 ಅಡಿಗೆ 6 ಅಡಿ ಅಗಲ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಟೈಲ್. ಎಲ್ಲರೂ 2x2 ಅಂದರೆ 2x6 ಹಿಂಗೆಲ್ಲ ಹಾಕ್ತಾರೆ. ನಾವು ಸೂಪರ್ ಆಗಿರೋ ಟೈಲ್ ಹಾಕಿದ್ದೀವಿ, ನೋಡ್ಬೋದು ನೀವು. ಮಾರ್ಬಲ್ ಇದ್ದಂಗೆ ಇರುತ್ತೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಸರ್ ಪ್ರತಿಯೊಂದು. ಅದಕ್ಕೆ ನೋಡಿದ್ರಲ್ಲೇ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ನೀವು ಈಗ ಫ್ಯೂ ಫ್ಲ್ಯಾಟ್ಸ್ ಅವೈಲೇಬಲ್ ಇದೆ, ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬಂದು ನೋಡ್ಬೋದು ನಮ್ಮ ಕ್ವಾಲಿಟಿ ಹೆಂಗಿದೆ ಅಂತ. ಸರ್ ಮೇನ್ಲಿ ಮನೆ ತಗೊಂಡ್ರೆ ಅಕ್ಕಪಕ್ಕ ಏನೆಲ್ಲ ಡೆವಲಪ್ಮೆಂಟ್ ಇದೆ ಕೇಳ್ತಾರೆ. ಸೊ ಹೇಳಿ ಸರ್, ಇಲ್ಲಿ ನಿಯರ್ ಬೈ ಏನೆಲ್ಲ ಸಿಗುತ್ತೆ? ನೋಡಿ, ಈಗ ಡೆವಲಪ್ಮೆಂಟ್ ಅಂದರೆ ಏರಿಯಾ ಫುಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಒಂದು, ಇನ್ನೊಂದು ನಿಮಗೆ ಪ್ರಾಕ್ಸಿಮಿಟಿ ಟು ಎಲೆಕ್ಟ್ರಾನಿಕ್ ಸಿಟಿ. ಈಗ ಇಲ್ಲೇ ನೋಡ್ಬೋದು ನಿಮಗೆ ಎಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಂತ. ನೋಡಿ, ಅದು ಬಂದ್ಬಿಟ್ಟು ಬೇಗೂರು ಕೆರೆ 133 ಎಕರ್ಸ್ ಇರೋದು ಅದು, ಓಕೆನಾ. ನೋಡಿ ಇಲ್ಲಿದೆ, ನೋಡಿ ಇದು ಲಕ್ಸುರಿ ಅಪಾರ್ಟ್ಮೆಂಟ್ ಅಸೆಟ್ಸ್ ಅವ್ರದ್ದು, ಅಸೆಟ್ಸ್ ಅಂಡ್ ಅರೋಮಾ ಅಂತ ಹೇಳ್ಬಿಟ್ಟು ಲಕ್ಸುರಿ ಅಪಾರ್ಟ್ಮೆಂಟ್. ಪಕ್ಕದಲ್ಲಿರೋದು ನಿಮಗೆ SNN ರಾಜ್ ಬರ್ತಾ ಇದೆ, ಅರ್ಥ ಆಯ್ತಾ. ಆಲ್ರೆಡಿ ಅಂಡರ್ ಕನ್ಸ್ಟ್ರಕ್ಷನ್, ನೀವು ನೋಡ್ಬೋದು ಬಿಲ್ಡಿಂಗು. ಮತ್ತೆ ಇಲ್ಲಿ ನೋಡಿ, ಇಲ್ಲಿ TVS ಎಮರಾಲ್ಡ್ ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜು, ಅರ್ಥ ಆಯ್ತಾ. ಮತ್ತೆ ಇನ್ನೊಂದಿದೆ ಮಹೇಂದ್ರ ಸ್ಪೇಸ್ ಅಂತ ಹೇಳ್ಬಿಟ್ಟು, ಮಹೇಂದ್ರದವ್ರದ್ದು ಪಕ್ಕದಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಇರೋದು ಮಹೇಂದ್ರದವ್ರದ್ದು. ಈ ಏರಿಯಾದಲ್ಲಿ ನಿಮಗೆ ರೆಂಟೇ ನಿಮಗೆ 3 BHK ಆದರೆ 30,000 ಓಡ್ತಾ ಇದೆ. ನಮ್ಮದು ಕೆಲವೊಂದು ಕಸ್ಟಮರ್ಸು ತಗೊಂಡು ಈಗ ರೆಂಟಿಗೆ ಕೊಟ್ಟಿದ್ದಾರೆ ಆ್ಯಕ್ಚುಲಿ, ಆಯ್ತಾ. ಇನ್ನು ಮಿಕ್ಕಿದ್ದು ನಮ್ದು ಏನಿದೆಯೋ ಅದು ನಾವು ಇವಾಗ ರೆಡಿ ಟು ಮೂವ್ ಇನ್ ಸ್ಟೇಜಲ್ಲಿ ಇರೋದ್ರಿಂದ ನಾಳೆ ಅಂದರೆ ನಾಳೆನೇ ಬಂದು ಇರ್ಬೋದು, ಈ ರೀತಿ ಇದೆ. ನೀವು ನೋಡಿದ್ರಲ್ಲ ವುಡ್ ವರ್ಕ್ ಮಾಡ್ತಾ ಇದ್ದು ತೊಗೊಂಡಿರೋರು, ಈಗ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಲಿವಿಂಗ್. ಸರ್ ಮತ್ತೆ ಕನೆಕ್ಟಿವಿಟಿ ಹೇಗಿದೆ ಸರ್ ಇಲ್ಲಿ? ಮೇಯ್ನ್ ಕ್ವಶನ್ನು ಕನೆಕ್ಟಿವಿಟಿ ವೆರಿ ಇಂಪಾರ್ಟೆಂಟು. ಈಗ ಈ ಲೊಕೇಶನ್ಗೆ ಕೂಡ್ಲು ಮತ್ತು ಸಿಂಗ್ಸಂದ್ರ ಮೆಟ್ರೋ ಸ್ಟೇಷನ್ದ ಜಸ್ಟ್ 1.5 ಕಿಲೋಮೀಟ್ರಲ್ಲಿ ರೀಚ್ ಆಗ್ತೀರಾ. ಇದು ಎಕ್ಸಾಕ್ಟ್ ಆಗಿರೋದು, ಸುಮ್ಮನೆ ಹೇಳೋದಲ್ಲ. 1.5 ಕಿಲೋಮೀಟ್ರಲ್ಲಿ ನಮ್ಮ ಪ್ರಾಜೆಕ್ಟ್ಗೆ ರೀಚ್ ಆಗ್ತೀರಾ. ಈ ಏರಿಯಾಗೆ AECS ಲೇಔಟ್ C ಬ್ಲಾಕ್ ಅಂತ ಕರಿತೀವಿ ಆ್ಯಕ್ಚುಲಿ. ಸೊ ಈ ರೀತಿ ಕನೆಕ್ಟಿವಿಟಿ. ಬಸ್ ಸ್ಟ್ಯಾಂಡು ಬೇಗೂರು ಬಸ್ ಸ್ಟ್ಯಾಂಡೇ ಇದೆ ಡೈಲಿ ಯೂಸೇಜ್ಗೆ. ಈ ಕಾರ್ನರಲ್ಲೇ ವಾಕಬಲಲ್ಲಿ ನಂದಿನಿ ಸ್ಟೋರ್ ಇದೆ. ಅದು ಬಿಟ್ಟು ನಿಮಗೆ ಸ್ವಲ್ಪ ಮುಂದ್ಗಡೆಗೆ ಅಂದರೆ 200 ಮೀಟರ್ಸ್ ಹೋದರೆ ನಿಮಗೆ ಫಾಲ್ಕನ್ ಸೂಪರ್ ಮಾರ್ಕೆಟ್ ಇದೆ, ಸ್ಟಾರ್ ಬಜಾರ್ ಇದೆ, ಡಿ-ಮಾರ್ಟ್ ಇದೆ. ಮತ್ತು ಹೋಟೆಲ್ಸ್ ನೋಡಿದ್ರೆ ನಿಮಗೆ ಭಾಗ್ಯ ಪ್ಯಾಲೇಸ್ ಹೋಟೆಲ್ ಇದೆ, ಅರ್ಥ ಆಯ್ತಾ. ಫಿಟ್ನೆಸ್ ನೋಡಿದ್ರೆ ನಿಮಗೆ ಇದು ಯಾವುದು ಕಲ್ಟ್ ಫಿಟ್ ಇದೆ, ಎಲಿವೇಟ್ ಫಿಟ್ನೆಸ್ ಇದೆ. ತುಂಬ ನಿಮಗೆಲ್ಲ ಒಂದು 200-300 ಮೀಟರ್ಸಲ್ಲೇ. ಮತ್ತು ಮೆಡಿಕಲ್ಸ್, ಹೌದು, ಮೆಡಿಕಲ್ ಶಾಪ್ಸ್ ಹೋದರೆ ನಿಮ್ಗೆ ಅಪೋಲೋ ಇದೆ, ಮತ್ತು ಮೆಡ್ ಪ್ಲಸ್ ಇದೆ. ಮತ್ತೆ ಬಂದ್ಬಿಟ್ಟು ಕ್ಲಿನಿಕ್ ಬಂದ್ಬಿಟ್ಟು ನಾರಾಯಣ ಕ್ಲಿನಿಕ್ಸ್ ಇದಾವೆ, ಮತ್ತೆ ಗೈನಕಾಲಜಿ ಕ್ಲಿನಿಕ್ಸ್ ಇದಾವೆ. ಎಲ್ಲ ನಿಮ್ಗೆ 300-400 ಮೀಟರ್ಸಲ್ಲೇ ಸಿಗುತ್ತೆ ನಿಮ್ಗೆ. ಹೌದು, ಆಲ್ರೆಡಿ ನೋಡಿ ಸಾವಿರಾರು ಮನೆ ಇದೆ. ಈ ಥರ ಮನೆ ಮಿಡಲಲ್ಲೇ ಇರೋದ್ರಿಂದ ಎಲ್ಲ ಫೆಸಿಲಿಟೀಸ್ ಈಸಿಲಿ ಸಿಗ್ಬಿಡುತ್ತಲ್ವಾ ಸರ್? ಹೌದು ಸರ್. ಮತ್ತೆ ಲೀಗಲ್ ನೋಡೋದಾದ್ರೆ ಏನಿದೆ ಸರ್ ಇಲ್ಲಿ? ಲೀಗಲ್ ಅಂದರೆ ಈಗ ನಮ್ಮದು ಬಂದ್ಬಿಟ್ಟು BBMP ಏಕಾತ ಪ್ರಾಪರ್ಟಿ. ಏಕಾತ ಪ್ರಾಪರ್ಟಿಯಲ್ಲಿ BBMP ಪ್ಲಾನ್ ಅಪ್ರೂವಲ್ ಮಾಡಿದ್ದು. ಇಂಡಿವಿಜುವಲ್ ಫ್ಲ್ಯಾಟ್ಗೆ ಈ ಖಾತಾಗಳಿದ್ದಾವೆ, ಆಯಿತಾ. ಈ ಖಾತಾ ಇದ್ರೇ ಇವಾಗ ರಿಜಿಸ್ಟ್ರೇಷನ್ ಆಗೋದು. ನಮ್ಮ ಹತ್ರ ಇದ್ದಾವೆ ಆ್ಯಕ್ಚುಲಿ. ಸೊ ಅದು ಮತ್ತು ಎಲ್ಲ ಬ್ಯಾಂಕ್ ಲೋನ್ಸು ಅವೈಲೇಬಲ್ ಇದ್ದಾವೆ, ಆಯಿತಾ. IDBI ಬ್ಯಾಂಕಿಂದ ಇದೆ, LIC ಇಂದ ಇದೆ, ICICI ಇಂದ ಇದೆ. ಇಷ್ಟು ಬ್ಯಾಂಕ್ ಲೋನ್ಸ್ ಅವೈಲೇಬಲ್ ಇದೆ. ಇನ್ನು ವುಡ್ ವರ್ಕ್ ಅನ್ನೋದು ನಮ್ಮ ಕಡೆಯಿಂದ ಕೆಲವರಿಗೆ ಬೇಕಾಗಿರೋರಿಗೆ ಸಪೋರ್ಟ್ ಮಾಡ್ತೀವಿ. ಇಲ್ಲ ಅವರೇ ಮಾಡ್ಕೊತೀರ ಅಂದರೆ ಮಾಡ್ಕೋಬೋದು, ಅದನ್ನು ಫೆಸಿಲಿಟಿ ಮಾಡ್ತಾ ಇದ್ದೀವಿ. ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ರೂ ನಾವು ಮಾಡ್ಕೊಡಕ್ಕೆ ರೆಡಿ ಇದ್ದೀವಿ. ಸೂಪರ್. ಮತ್ತೆ ಇದು ಬೇಡ ಅಂದ್ರೂ ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲೂ ತುಂಬಾ ಇದೆ. ಈಗ ಇನ್ನೊಂದು, ಇದು ನಮ್ಮದು ರೆಡಿ ಟು ಮೂವ್ ಪ್ರಾಪರ್ಟಿ. ನಿಮ್ಗೆ 3 ಪ್ರಾಪರ್ಟೀಸ್ ಹೇಳಿದ್ನಲ್ಲ, 1, 2, 3 ಅಂತ 3 ಪ್ರಾಪರ್ಟೀಸ್ ಇದೆ. ಅದರಲ್ಲಿ ಫ್ಯೂ ಯೂನಿಟ್ಸ್ ಮಾತ್ರ ಇದ್ದಾವೆ. ಒಂದರಲ್ಲಿ 3 ಇದ್ದಾವೆ, ಒಂದರಲ್ಲಿ 4 ಇದ್ದಾವೆ, ಒಂದರಲ್ಲಿ 2 ಇದ್ದಾವೆ, ಆಯಿತಾ. ಈಗ ಇನ್ನೊಂದು ಪ್ರಾಪರ್ಟಿ, ಹೊಸ ಪ್ರಾಪರ್ಟಿ ಲಾಂಚ್ ಮಾಡ್ತಾ ಇದ್ದೀವಿ. ಎಲ್ಲಿ? ಈ ಕೂಡ್ಲು ಮೆಟ್ರೋ ಸ್ಟೇಷನ್ಗೂ ಸಿಂಗ್ಸಂದ್ರಕ್ಕೂ ಓನ್ಲಿ 800 ಮೀಟರ್ಸ್, ಓನ್ಲಿ 800 ಮೀಟರ್ ಡಿಸ್ಟೆನ್ಸಲ್ಲಿ ಬರ್ತಾ ಇದೆ. ಸೊ ಆ ಪ್ರಾಜೆಕ್ಟ್ ಆದರೆ ಈಗ ಯಾರೆಲ್ಲ ಈಗ ಪ್ರೀ ಲಾಂಚಲ್ಲಿ ಆಫರ್ ಇದೆ, ಯಾರೆಲ್ಲ ಈಗ ಮನೆ ಅಡ್ವಾನ್ಸ್ ಮಾಡಬೇಕು, ಈಗ ಬುಕಿಂಗ್ ಮಾಡ್ಕೋಬೇಕು ಅಂತವ್ರಿಗೆ ಒಳ್ಳೆ ಅವಕಾಶ. ಅಲ್ಲಿ 6,500 ರೂಪೀಸ್ ಇದೆ ಪರ್ ಸೇಫ್ಟಿ. ಬಟ್ ಆದರೆ ಈಗ ಪ್ರೀ ಬುಕಿಂಗ್ ಮಾಡ್ಕೊಳ್ಳೋರಿಗೆ 6,000 ರೂಪೀಸಲ್ಲೇ ಕೊಡ್ತಾ ಇದ್ದೀವಿ. ಸೂಪರ್ ಆಗಿ ಸೇಮ್ ಇದೇ ಕ್ವಾಲಿಟಿ ನೀವೆಲ್ಲ ನೋಡಿದ್ರಲ್ಲ ವಿಡಿಯೋದಲ್ಲಿ, ಅದೇ ರೀತಿ ಕ್ವಾಲಿಟಿಯಲ್ಲಿ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಪ್ಲಾನ್ ಅಪ್ರೂವಲ್ ಬಂದಿದೆ, ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೂ ನೀವು ನೋಡ್ಬೋದು, ಇದಕ್ಕೆ ಬಂದಾಗ ಅದನ್ನು ಬೇಕಾದ್ರೆ ನೋಡ್ಬೋದು ನೀವು. ನಿಮಗೆ ಎಲ್ಲ ರೀತಿ ಡೈರೆಕ್ಟ್ ಓನರ್ ಇಂದಾನೇ ಸಿಗುತ್ತಲ್ವಾ ಸರ್? 100%, ಅದರಲ್ಲಿ ಡೌಟೇ ಇಲ್ಲ. ಯಾವುದೇ ಮಿಡಲ್ ಮ್ಯಾನ್ ಇಲ್ಲ, ಬ್ರೋಕರೇಜ್ ಇರಲ್ಲ, ಏನೂ ಇರಲ್ಲ.
ಎಸ್ ಮತ್ತೆ ಪ್ರೈಸ್ ಸರ್ ಈ ಒಂದು ಮನೆದೆಲ್ಲ ಏನು ಪ್ರೈಸಸ್ ಇರುತ್ತೆ? ಇದು ನಿಮಗೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ 6200 ರುಪೀಸ್ ಇದೆ ಪರ್ ಎಸ್.ಎಫ್.ಟಿ. ಓಕೆ, ಅರ್ಥ ಆಯ್ತಾ? ರೋಡ್ ಸೈಡ್ಗೆ ಸ್ವಲ್ಪ ಪ್ರೀಮಿಯಂ ಆ್ಯಡ್ ಆಗುತ್ತೆ, ಬಿಕಾಸ್ ಯಾಕಂದರೆ ಫುಲ್ ವೆಂಟಿಲೇಷನ್ ಇರುತ್ತೆ ಅನ್ನೋ ಉದ್ದೇಶಕ್ಕೆ. ಕಾರ್ನರ್ ಫ್ಲಾಟ್ಗೆ ರೆಗ್ಯುಲರ್ ಪ್ರೈಸ್ 6200 ಆಗುತ್ತೆ. ಮತ್ತೆ ಬುಕಿಂಗ್ ಪ್ರೊಸೆಸ್ ಏನಿದೆ ಸರ್? ಬುಕಿಂಗ್ ಪ್ರೊಸೆಸ್ ಬಂದ್ಬಿಟ್ಟು ನಿಮಗೆ 1 ಲಕ್ಷ ರೂಪಾಯಿ ಬುಕಿಂಗ್ ಅಮೌಂಟ್ ಇರುತ್ತೆ. Okay. ಅದಾದ್ಮೇಲೆ ನಿಮಗೆ 10 ಡೇಸ್ ಟೈಮ್ ಇರುತ್ತೆ. ನೀವು ಲೀಗಲ್ ರಿವಿಷನ್ ಮಾಡಿಕೊಂಡು ನಿಮ್ಗೆ ಏನಾರ ಲೀಗಲ್ ಒಪಿನಿಯನ್ ತೊಗೊಳ್ಬೇಕಂದ್ರೆ ನಿಮಗೆ ಟೈಮ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಓಕೆ ಆಯ್ತಂದ್ರೆ ನಾವು ಮುಂದುವರಿತೀವಿ, ಇಲ್ಲ ಅಂದರೆ ನಿಮ್ಮ ಬುಕಿಂಗ್ ಅಮೌಂಟ್ ನಿಮ್ಗೆ ವಾಪಸ್ ಇರುತ್ತೆ. ಆ್ಯಕ್ಚುಲಿ ಮತ್ತೆ ಲೋನ್ ಆಪ್ಷನ್ ಇರುತ್ತಾ ಸರ್? 100% ನೀವು ಹೇಳೋದ್ನಲ್ಲ ಆಲ್ರೆಡಿ IDBI ಬ್ಯಾಂಕು, LIC, ICIC ಬ್ಯಾಂಕು, ಇಷ್ಟು ಬ್ಯಾಂಕುಗಳು ಆಲ್ರೆಡಿ ಲೋನ್ ಮಾಡಿಸಿದ್ದೀವಿ ನಾವು. ಆ್ಯಕ್ಚುಲಿ ಕ್ಯಾನ್ಫಿನಲ್ಲಿ ಮಾಡಿಸಿದ್ದೀವಿ, ಎಲ್ಲದರಲ್ಲೂ ಇದಾವೆ ಆ್ಯಕ್ಚುಲಿ. ಎಸ್, ಲೋನ್ ಆಪ್ಷನ್ ಈಸಿಲಿ ಸಿಗ್ಬಿಡುತ್ತೆ. 100% ನೋಡಿ. ಈಗ ಇಷ್ಟೆಲ್ಲ ಡೀಟೇಲ್ಸ್ ಹೇಳಿದ್ನಲ್ಲ, ಈಗ ಇಷ್ಟೆಲ್ಲ ಕೋಆಪ್ರೇಷನ್ ನಮ್ಮ ಕಡೆಯಿಂದ ಇರುತ್ತೆ. ವುಡ್ ವರ್ಕ್ ಆಗಿರ್ಬೋದು, ನಿಮಗೆ ಲೋನ್ ಅಸಿಸ್ಟೆನ್ಸ್ ಆಗಿರ್ಬೋದು, ಎಲ್ಲನೂ ಇರುತ್ತೆ. ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಆಗಿರ್ಬೋದು ನಾವೇ ಮಾಡಿಕೊಡ್ತೀವಿ. ಅದೊಂದು. ಮತ್ತು ಇನ್ನೊಂದು, ಇದು ಬಿಟ್ಟು ನಿಮ್ಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ಆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ, ನಿಮಗೆಲ್ಲ ಡೀಟೇಲ್ಸು ನಿಮಗೆ ವಾಟ್ಸಪ್ ಮಾಡ್ತೀವಿ.